ಮೇಡಮ್ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವಿದೆ. ಅವತ್ತು ನೀವೇ ನೋಡಿರಿ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಮೇಡಮ್. ಈಗಲೂ ನಮ್ಮ ಬಾಸ್ ಇಲ್ಲ ಅಂದರೆ ಏನೋ ಒಂಥರ, ಅವ್ರು ಇದ್ದಿದ್ರೆ ಏನೋ ಒಂಥರ ಮೇಡಮ್. ಅವರೇ ಇಲ್ವಲ್ಲ, ಅದೇ ಬೇಜಾರು. ಆದರೂ ಇವಾಗ ರಿಲೀಸ್ ಅನ್ನೋದೇನಂತ ಹಿಸ್ಟ್ರಿ ತೋರಿಸಿದ್ವಿ ಮೇಡಮ್. ಈ ರೆಕಾರ್ಡ್ನ ಬ್ರೇಕ್ ಮಾಡಬೇಕಂದ್ರೆ ಹೇಳ್ಬಾರ್ದು ಬೇಡ ಅಂದರೆ ಫಸ್ಟು ಇದು ಬಂಗಾರದ ಮನುಷ್ಯ ಬಂತು ರಿಲೀಸು. ಅದಾದಮೇಲೆ 2015ರಲ್ಲಿ ಇದು ಕಸ್ತೂರಿ ನಿವಾಸ, ಇಡೀ KG ರೋಡು, ಟೌನ್ ಹಾಲಿಂದ KG ರೋಡು ಬ್ಲ್ಯಾಕು. ಆಮೇಲೆ ಓಮ್ ಅನ್ನೋದು ನೀವೆಲ್ಲರಿಗೂ ಗೊತ್ತು, ಅದ್ರ ಬಗ್ಗೆ ರಿಲೀಸ್ ಬೇಕು. ಅದಾದಮೇಲೆ ಲಾಸ್ಟ್ ಇಯರ್ ಜಾಕಿ ನೋಡಿದ್ವಿ. ಇದೆಲ್ಲ ಏನು ನೋಡಿದ್ವಿ, ಇದೊಂಥರ ಈಗ ಇದು ಫಿಲಮ್ ಅಲ್ಲ, ಇದು ಒಂಥರ ಥಿಯೇಟ್ರಿಗಿನ ಸ್ಟೇಡಿಯಂ ಆಗ್ಬಿಟ್ಟಿದೆ. 2,500 ಜನ ಇದರಲ್ಲಿ ನಿಂತಿದ್ದಾರೆ ಅಂದರೆ ಈ ಸ್ಟೇಡಿಯಂ ಯಾವುದೋ ಒಂದು RCB ಮ್ಯಾಚ್ ನೋಡೋತ್ರ ಅಷ್ಟು ಜನ, ಅಷ್ಟು ಕ್ರೇಜು. ನಿಜವಾಗ್ಲೂ ಈ ಅಪ್ಪ ನಿಜವಾಗ್ಲೂ ಇದ್ದಾಗಲ್ಲ, ಹೋದಾಗ್ಲೂ ಅಷ್ಟೇ 100 ಜನಕ್ಕೆ ಅನ್ನ ಹಾಕಿದ್ದಾರೆ, 1000 ಜನಕ್ಕೆ ಅನ್ನ ಹಾಕ್ತಿದ್ದಾರೆ, ಎಲ್ರಿಗೂ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವ್ರ ಇನ್ಸ್ಪಿರೇಷನಲ್ಲಿ, ಯಾಕೆಂದರೆ ನಾವು ಒಂದ್ಸಲಿ ಕನ್ನಡ ಕೋಟೆ ತಿರುಪತಿಗೆ ಹೋಗಿದ್ವು. ಅಪ್ಪು ಬಸ್ಸು ಏನಂದರೆ ಪರ್ಸ್ನಲಾಗಿ ಹೇಳ್ತಿದ್ದು, ನಾನು ಸ್ಕೂಲ್ಗೆ ಹೋಗಿಲ್ಲ, ಯೂಶ್ವಲಿ ಅವ್ರು ಸ್ಕೂಲ್ಗೆ ಹೋಗಿಲ್ಲ, ಎಲ್ಲ ಮನೇಲೇ ಕಲ್ತಿದ್ದು. ಬಟ್ ಎಲ್ಲ ಸ್ಕೂಲ್ ಮಕ್ಳಿಗೆ ಏನಾನೋ ಒಂದು ಮಾಡಬೇಕು ಅಂತಿತ್ತು. ಅದಕ್ಕೆ ಇವರು 50ನೇ ವರ್ಷದ ಬರ್ತಡೆಗೆ ನಾವು ಎಂಟೈರು ಚಾಮರಾಜನಗರ ಡಿಸ್ಟಿಕ್ ಏನಿದೆ, ಈ ಅಣ್ಣವ್ರು ಹುಟ್ಟಿರೋ ನಾಡಲ್ವ, ಅದಕ್ಕೋಸ್ಕರ ನಾವು ಸಿಂಗನಲ್ಲೂರಿಂದ ಹಿಡಿದು ಗಾಜನೂರ್ವರೆಗೂ ಎಷ್ಟು ಗೌರ್ಮೆಂಟ್ ಸ್ಕೂಲ್ ಇದೆ ಎಲ್ಲ ಸ್ಕೂಲ್ಗೂ ಇದನ್ನು ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ, ಇದೆ ನಮ್ಮ PRK ಸಂಘದ ವತಿಯಿಂದ ಮಾಡ್ತಿರೋದು. ಅವ್ರು ಹೇಳ್ತಿದ್ದೀವಿ ಅಷ್ಟೇ, ಶಿಕ್ಷಣವೇ ಶಕ್ತಿ. ಇದೊಂದು ಡೈಲಾಗ್ ಹೇಳಿದ್ದಾರೆ. ಇದೊಂದು ಮಕ್ಕಳು ಇದೊಂದು ಓದ್ಬಿಟ್ರೆ ಸಾಕು, ಇದನ್ನು ಬುಕ್ ನೋಡಿ ಇನ್ಸ್ಪಿರೇಷನ್ ಆಗಿ ಅಟ್ಲೀಸ್ಟ್ 100 ಜನದಲ್ಲಿ ಒಬ್ಬರು ಯಾವುದಾನ ಒಂದು ಒಳ್ಳೆ ಆಫೀಸರ್ ಆಗ್ತಾರೆ, ಅಷ್ಟು ನಮ್ಗೆ ಸಾಕು. ಇನ್ಸ್ಪಿರೇಷನಿಂದ ನಾವು ಹೇಳ್ತಿದ್ವಿ ಅಷ್ಟೇ. ಆಮೇಲೆ ಇದೊಂದು ಮೇನು ನಾನು ಸರ್ಕಾರಕ್ಕೆ ಹೇಳ್ತೀನಿ ಅಂದರೆ, ಅಂದರೆ ಇವಾಗ ಇಲ್ಲಿ ನಾವು ಮೊದಲನೇದು ಅಂದರೆ ಇವಾಗ ಏನಂತೀವಿ ಅಂದರೆ, ಅಪ್ಪ ಅಮ್ಮ ಅನ್ನಲ್ಲ, ನಾವು ಅಪ್ಪು ಅಂತೀವಿ. ಅದಕ್ಕೋಸ್ಕರ ಅದನ್ನು ಹಾಕ್ಸಿದ್ದೀವಿ. ಸೊ ಇದಕ್ಕೆ ಎಲ್ಲರ ಬೆಂಬಲನೂ ಬೇಕು. ಅಶ್ವಿನಿ ಮೇಡಮ್ ಅವರು ಇವಾಗ ಇದ್ದಿರೇ ಬುಕ್ ರಿಲೀಸ್ ಮಾಡ್ತಾಯಿದ್ರು, ಅವರಿಲ್ಲ, ಅವ್ರು ಬಂದಮೇಲೆ ರಿಲೀಸ್ ಮಾಡಿಸಿ ಎಲ್ಲ ಇಡೀ ಎಂಟೈರ್ ಚಾಮರಾಜನಗರ ಕಳಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಯುಗಾದಿ ಹಬ್ಬ ಇನ್ನೂ 15 ದಿನ ಇದೆ. ಆದರೆ ಇವತ್ತೇ ನಮಗೆ ಹಬ್ಬದ ವಾತಾವರಣ ನೀವೇ ನೋಡ್ತಾ ಇದ್ದೀರಾ. ಆಚೆ ಕಡೆಯಿಂದ ಬೆಳಗ್ಗೆ 6 ಗಂಟೆ ಶೋ ಬಂದು ಫುಲ್ ಹೌಸ್ಫುಲ್ ಮೇಡಮ್. ಎಲ್ಲೆಲ್ಲಿ ಶೋ ಹಾಕಿದ್ದಾರೆ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಈ ಥರ ಕ್ರೌಡಲ್ಲಿ ಸಿದ್ದೇಶ್ವರ ಥಿಯೇಟ್ರ್ ಹೌಸ್ಫುಲ್ ಆಗಿದೆ, ವೀರೇಶ್ ಥಿಯೇಟ್ರ್ ಹೌಸ್ಫುಲ್ ಆಗಿದೆ. ಇವಾಗ ನರ್ತಕಿ 4 ಶೋನೂ ಹೌಸ್ಫುಲ್ ಮೇಡಮ್. ಇನ್ನು ಸಂಡೇ ಅಂತೂ ಅದಕ್ಕೆ ಹಾರ ಎಲ್ಲ ಹಾಕಿಸ್ಬೇಕು ಕಟೌಟ್ಗೆ, ಅದು ಸಂಡೇ ಹಾರ ಹಾಕಿಸ್ತೀವಿ. ಇಷ್ಟಿದೆ ಮೇಡಮ್ ಸದ್ಯಕ್ಕೆ, ಇದೇ ಪ್ಲ್ಯಾನು. ಆಮೇಲೆ ಬಾಸ್ ಬರ್ತಡೆ 17 ಅಲ್ಲಿ ಪುಣ್ಯಭೂಮಿ ಹತ್ರ ಇದು ಮಾಡೋ ಪ್ಲ್ಯಾನ್.